ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲ ವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈವಾದಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ತತ್ವವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च रमानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयम् परं श्रीमत्पूर्ण प्रमति गुरुकारुण्यसरणिं प्रपन्नामन्यास्मः किमपि च वदन्तोऽपि महतां भगवता बादरायणेन प्राणिनां विश्रेयसाय प्रणीतमपि ब्रह्ममीमांसाशास्त्रम् असाधुनिबन्धं ददमसा अवकुण्ठितत्वेन प्रणीतमिव मन्यमानः भगवान् आनन्दतीर्थमुनिः यथाचार्याभिप्रायम् अस्य भाष्यं विधाय अनुभाष्यमपि करिष्यन् विलीन प्रकृतितया स्वयमन्तराय विदुरोऽपि अनवरतमीश्वर प्रवणकाय करणरुत्तिरपि नारायण प्रणामादिकं पारीप्सितस्यानन्तराय परिसमाप्तेः प्रचयस्य च हेतुतया अवगीतशिष्टाचार परम्परादिना अवगतम् अवश्यं करणीयं शिष्यान् ग्राहयितुं ग्रन्थादौ निबध्नाति नारायणमिति नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव ओम ओमथातो ब्रह्म जिज्ञासा ओम श्रुतिक्षीराब्धिमामथ्यधीमं धरमहीवृता प्राप्ता न्यायसुधा येन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसम् तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुरुवनुग्रहरूपान्त कामधेनुमुपास्महे मद्भोक्तिर्द्विनदी जयार्य शुभवाक् सूर्यात्मजा संगमे
ವ್ಯಾಖ್ಯಾಸ್ನಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಣೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢಃ ಸಹಸಾ ಯತೀಂದ್ರಪದಮೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನ್ ಅದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೆ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯಸುಧಾ ವಾಕ್ಯಾರ್ಥಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ರಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಸೇ ಗುರೂನ್ಮಮ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಏರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ಸುಸಾರ್ಥಕಾಭಿಧೇಯಂಚ ಶ್ರೀ ಸತ್ಯಾತ್ಮಯತೀಶ್ವರಂ ವಿದ್ಯಾರ್ಥಿವತ್ಸಲಂ ವಂದೇ ಸದಾ ಪಂಡಿತ ಪೋಷಕಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿ ಮುಂದೆ ಈಗ ಶ್ರೀಮನ್ಯಾಯಸುಧೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ ನಡೆದಿದೆ. ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯದ ವಿಚಾರ. ಅಲ್ಲಿ ಪ್ರಥಮ ಪಾದದಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯದ ವಿಚಾರ ಪ್ರಥಮ ಪಾದ. 10ನೇ ಅಧಿಕರಣ ಮೊದಲಿಲ್ಲಿ ಅಂದರೆ ಅಭಿಪ್ರಾಯ. 10ನೇ ಅಧಿಕರಣ ಜ್ಯೋತಿರಧಿಕರಣ. ಜ್ಯೋತಿರಧಿಕರಣ ಆದ ಮೇಲೆ ಮುಂದೆ ಇಲ್ಲಿ ಗಾಯತ್ರ್ಯಧಿಕರಣ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿರಧಿಕರಣದ ವಿಚಾರವನ್ನ ಆಚಾರ್ಯರೇ ಭಾಷ್ಯದಲ್ಲಿ ಅಭ್ಯಧಿಕಾಶಂಕಾವನ್ನು ಸೂಚಿಸಿ ಉತ್ತರವನ್ನೆಲ್ಲ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನ್ಯಾಯಸುಧೆಯಲ್ಲಿ ಜ್ಯೋತಿರಧಿಕರಣದ ವಿಚಾರವನ್ನ ಹೇಳೋದಿಲ್ಲ. ಮುಂದೆ ಗಾಯತ್ರ್ಯಧಿಕರಣದ ವಿಚಾರವನ್ನ ತಿಳಿಸಿಕೊಡ್ತಾರೆ. ಅಂದ್ರೆ ಪ್ರಥಮಾಧ್ಯಾಯ ಪ್ರಥಮ ಪಾದ ಅಲ್ಲಿ 24ನೇ ಸೂತ್ರ ಅದು ಜ್ಯೋತಿರಧಿಕರಣ. 25, 26, 27 ಈ ರೀತಿ 3 ಸೂತ್ರಗಳು ಗಾಯತ್ರ್ಯಧಿಕರಣದ ವಿಚಾರವನ್ನು ಹೇಳತಕ್ಕಂಥ 3 ಸೂತ್ರಗಳು. ಮೊದಲನೆಯದ್ದು ನಾವು ಜ್ಯೋತಿರಧಿಕರಣದ ಒಂದು ವಿಚಾರ ತಿಳಿದು ಮುಂದೆ ಹೋಗೋಣ. ಸೂತ್ರ ಹೇಳಿ
ಓಂ ಜ್ಯೋತಿಶ್ಚರಣಾಭಿಧಾನಾತ್. ಏನರ್ಥ ಗೊತ್ತಾ ಇಲ್ಲಿ? ಚರಣಾಭಿಧಾನಾತ್ ಅಂದ್ರೆ ಈ ಒಂದು ಜ್ಯೋತಿರಧಿಕರಣದಲ್ಲಿ ಜ್ಯೋತಿ ಜ್ಯೋತಿ ಅಂತ ಯಾರಿಗೆ ಕರೀತಾರೆ ಪ್ರಶ್ನೆ ಬಂದಿದೆ. ಜ್ಯೋತಿ ಜ್ಯೋತಿ ಅಂದ್ರೆ ಯಾರಿಗೆ ಹೇಳ್ತಾ ಇದ್ದಾರೆ? ಜ್ಯೋತಿ ಅಂದ್ರೆ ಅಗ್ನಿ ಜ್ಯೋತಿಯೋ ಅಥವಾ ಜ್ಯೋತಿ ಅಂದ್ರೆ ಪರಮಾತ್ಮನೇ ಜ್ಯೋತಿ ಆಗಿದ್ದಾನೋ? ಪ್ರಶ್ನೆ ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಇಲ್ಲಿ ಜ್ಯೋತಿಷ್ ಅಂಬೋದೇ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ ಸೂತ್ರಕಾರ. ಓಂ ಜ್ಯೋತಿಶ್ಚರಣಾಭಿಧಾನಾತು ಅಂದ್ರೆ ಜ್ಯೋತಿಷ್ನಿಂದ, ಈ ಜ್ಯೋತಿಷ್ಯ ಶಾಸ್ತ್ರ ಅದಲ್ಲ, ಇಲ್ಲಿ ಜ್ಯೋತಿ ಎಂಬ ಮಾತಿನಿಂದ ಹೇಳ್ತಾ ಇದ್ದಾರೆ. ಅಂದ್ರೆ ಜ್ಯೋತಿಷ್ ಶಬ್ದ ಅಂಬೋದು ಯಾರನ್ನ ಹೇಳಿಕೊಡ್ತಾ ಇದೆ? ಅದಕ್ಕೆ ಇಲ್ಲಿರುವ ಜ್ಯೋತಿಷ್ ಶಬ್ದ ವಿಷ್ಣುವಾಚಕವೇ ಆಗಿದೆ. ಜ್ಯೋತಿಷ್ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಾದವನು ವಿಷ್ಣುವೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಸಿದ್ಧಾಂತ. ಯಾತಕ್ಕೆ ಕಾರಣ ಏನು? ಚರಣಾಭಿಧಾನಾತ್. ಚರಣಾಭಿಧಾನ ಅಂದ್ರೆ ಇಂದ್ರಿಯಗಳಿಗೆ ವಿರುದ್ಧವಾದ ಚರಣ, ಇಂದ್ರಿಯಗಳಿಗೆ ವಿರುದ್ಧವಾದ ಅಂದ್ರೆ ಚಲನೆಯನ್ನ ಹೇಳಿದ್ದಾರೆ. ಈ ಪರಮಾತ್ಮ ಇಂದ್ರಿಯಗಳಿಗೆ ವಿರುದ್ಧವಾದ ಚಲನೆ ಉಳ್ಳವನು. ಅಂದ್ರೆ ಸಂಪೂರ್ಣವಾಗಿ ಇಂದ್ರಿಯಗಳಿಗೆ ಗೋಚರನಾಗೋದಿಲ್ಲ. ಸಾಕಲ್ಲೇನ ಇಂದ್ರಿಯಗಳಿಗೆ ಗೋಚರನಾಗದೇ ಇದ್ದ ಜ್ಯೋತಿ ಅಂದ್ರೆ ಯಾರದು? ಪರಮಾತ್ಮ ಅಂತ ಸಿದ್ಧಾಂತ. ಗೊತ್ತಾಯ್ತಾ? ಚರಣಾಭಿಧಾನ, ಚರಣ ಅಭಿಧಾನ. ಚರಣ ಅಂದ್ರೆ ಚಲನೆ, ಅದನ್ನ ಹೇಳಿದ್ದಾರೆ. ಯಾವ ಚಲನೆ? ಇಂದ್ರಿಯಗಳಿಗೆ ವಿರುದ್ಧವಾದ ಚಲನೆ ಹೇಳಿದ್ದಾರೆ ಇಲ್ಲಿ ಜ್ಯೋತಿ ಅಂಬೋದಕ್ಕೆ. ಜ್ಯೋತಿಷ್ ಶಬ್ದದಿಂದ ವಾಚ್ಯವಾದದ್ದು ಯಾವುದಪ್ಪ ಅಂತಂದ್ರೆ ಇಂದ್ರಿಯಗಳಿಗೆ ವಿರುದ್ಧವಾದ ಚಲನೆ ಉಳ್ಳದ್ದು, ಅದು ಪರಮಾತ್ಮನೇ. ಇಂದ್ರಿಯಗಳಿಗೆ ವಿರುದ್ಧವಾದ ಚಲನೆ ಉಳ್ಳವನು ಅಂದ್ರೆ ಅರ್ಥ ಏನು ಅಂದ್ರೆ ಇಂದ್ರಿಯಗಳಿಗೆ ಸಾಕಲ್ಲೇನ ಗೋಚರನಾಗದೇ ಇದ್ದವನು ಎಂಬ ಅಭಿಪ್ರಾಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಿಯಗಳಿಗೆ ಪೂರ್ಣವಾಗಿ ತಿಳಿಯದೇ ಇದ್ದ ಜ್ಯೋತಿ ಅಂದ್ರೆ ಯಾರೇ? ಅದು ವಿಷ್ಣುವೇ, ಪರಮಾತ್ಮನೇ ಎಂಬ ಮಾತನ್ನು ಹೇಳದಂಗಾಯಿತು. ಓಂ ಜ್ಯೋತಿಶ್ಚರಣಾಭಿಧಾನಾತು ಎಂಬ ಸೂತ್ರದಲ್ಲಿ ಸಂದರ್ಭ ಬಂದಿದ್ದರಿಂದ ಈಗ ಮುಂದಿನ ಗಾಯತ್ರ್ಯಧಿಕರಣದ ಒಂದು ಸೂತ್ರದ ವಿಚಾರವನ್ನು ಹೀಗೆ ತಿಳಿದುಬಿಡೋಣ. ಸ್ವಲ್ಪ ದೊಡ್ಡ ಸೂತ್ರ, ಈ 25ನೇ ಸೂತ್ರ ಹೇಳಿ. ಓಂ ಛಂದೋಭಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ. ಓಂ ಏನರ್ಥ ಗೊತ್ತಾ? ಛಂದೋಭಿಧಾನಾತ್ ಈ ಒಂದು ಗಾಯತ್ರ್ಯಧಿಕರಣದಲ್ಲಿ ಗಾಯತ್ರಿ ಎಂಬ ಶಬ್ದದಿಂದ ವಾಚ್ಯರಾದವರು ಯಾರು? ಗಾಯತ್ರಿ ಗಾಯತ್ರಿ ಅಂದ್ರೆ ಗಾಯತ್ರಿ ಛಂದ ಅಂತ ನಾವು ಕರೀತೇವೆ. ಹಾಗಾದರೆ ಗಾಯತ್ರ್ಯಧಿಕರಣದಿಂದ ವಾಚ್ಯರಾದವರು ಯಾರು? ಮಂತ್ರ, ಗಾಯತ್ರಿ ಮಂತ್ರ ಛಂದಸ್ಸು ಅಂತ ಅರ್ಥನೋ ಅಥವಾ ಗಾಯತ್ರಿ ಅಂದ್ರೆ ಪರಮಾತ್ಮ ಅಂತ ಅರ್ಥನೋ? ಸೂತ್ರದಲ್ಲಿ ಪೂರ್ವಪಕ್ಷ ಛಂದೋಭಿಧಾನಾತ್ ಇತಿ ಚೇತ್, ಅಲ್ಲಿ ತನಕ ಪೂರ್ವಪಕ್ಷ. ಅಂದ್ರೆ ಗಾಯತ್ರಿ ಎಂಬ ಪದ ಛಂದೋಭಿಧಾನ, ಛಂದಸ್ಸನ್ನ ಹೇಳಿಕೊಡ್ತಾ ಇದೆ. ಗಾಯತ್ರಿ ಎಂಬ ಪದ ಛಂದಸ್ಸನ್ನೇ ಹೇಳಿಕೊಡ್ತಾ ಇದೆ. ಈ ಕಾರಣದಿಂದಾಗಿ ಇಲ್ಲಿ ಗಾಯತ್ರಿ ಪದ ವಾಚ್ಯವಾದದ್ದು ಛಂದಸ್ಸು. ವಿಷ್ಣುವಾಚಕವಾದ ಗಾಯತ್ರಿ ಪದ ಇಲ್ಲಿ ಇಲ್ಲ. ಗಾಯತ್ರಿ ಛಂದ ಅಂತ ಹೇಳ್ತೇವೆ. ಗೊತ್ತಾಯಿತೋ ಇಲ್ಲ? ಆದ್ದರಿಂದ ಇಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ವಾಗ್ವೈ ಗಾಯತ್ರಿ ವಾಗ್ವೈ ಗಾಯತ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಗಾಯತ್ರಿ ಛಂದಸ್ಸು ಅಂತ ಪೂರ್ವಪಕ್ಷ. ಅದಕ್ಕೆ ಉತ್ತರ ಹೇಳಿದ್ರು ಇತಿಚೇನ್ನ, ಇದು ಸರಿಯಾದದ್ದಲ್ಲ. ಇಲ್ಲಿ ಗಾಯತ್ರಿ ಅಂದ್ರೆ ಕೇವಲ ಛಂದಸ್ಸನ್ನ ಗಾಯತ್ರಿ ಅಂತ ತಗೋಬಾರದು. ಯಾಕೆ ಅದು ನೋಡಿ, ಚೇತೋರ್ಪಣ ನಿಗದಾತ. ಇಲ್ಲಿ ಗಾಯತ್ರಿಯನ್ನ ಹೇಳೋದು
ಉಪಾಸನೆ ಮಾಡೋದಕ್ಕಾಗಿ ಹೇಳ್ತಾ ಇದ್ದ. ಪರಮಾತ್ಮನನ್ನ ಗಾಯತ್ರಿ ಅಂತ ಉಪಾಸನೆ ಮಾಡಿ. ಛಂದಸ್ಸನ್ನ ಉಪಾಸನೆ ಮಾಡೋದು ಇರೋದೇ ಇಲ್ಲ, ಹೌದೋ ಇಲ್ಲ? ಛಂದಸ್ಸನ್ನ ಯಾರಾದರೂ ಉಪಾಸನೆ ಮಾಡ್ತಾರೆ? ಆದ್ದರಿಂದ ಉಪಾಸನೆ ಮಾಡುವ ಗಾಯತ್ರಿ ಅಂದ್ರೆ ಅದು ಪರಮಾತ್ಮನೇ. ಚೇತೋರ್ಪಣ ನಿಗದಾತ. ಚೇತೋರ್ಪಣ ಅಂದ್ರೆ ಉಪಾಸನೆಯಗೋಸ್ಕರ. ನಿಗದಾತ್ ಹೇಳಿದ್ದಾರೆ. ಗಾಯತ್ರಿ ವಾ ಇದಂ ಸರ್ವಂ ಅಂತ ಉಪಾಸನೆ ಮಾಡೋದಕ್ಕಾಗಿ ಇಲ್ಲಿ ಗಾಯತ್ರಿಯನ್ನ ಹೇಳಿದ್ದಾರೆ. ತಥಾಹಿ ದರ್ಶನಂ, ಹಾಗೆ ಕಂಡಿದೆ ಶ್ರುತಿಗಳಲ್ಲಿ. ಯಾಕೆ ಪರಮಾತ್ಮನಿಗೆ ಗಾಯತ್ರಿ ಅಂತ ಕರೆಯುತ್ತಾರೆ? ಗಾನತ್ರಾಣ ಕರ್ತೃತ್ವವುಳ್ಳವನು, ಆದ್ದರಿಂದ ಅವನು ಗಾಯತ್ರಿ. ಗಾಯತಿ ಚ ತ್ರಾಯತಿ ಚ. ಗಾಯತಿ ಅಂದ್ರೆ ಗಾನಕರ್ತೃತ್ವ, ತ್ರಾಯತಿ ಚ ಅಂದ್ರೆ ತ್ರಾಣಕರ್ತೃತ್ವ. ಇವೆಲ್ಲ ಅಸಾಧಾರಣವಾದ ಬ್ರಹ್ಮನ ಲಿಂಗಗಳು. ಮುಖ್ಯವಾಗಿ ಇವು ಬ್ರಹ್ಮನಲ್ಲೇ ಇರತಕ್ಕಂತಹ ಲಿಂಗಗಳು. ಅದನ್ನು ಗಾನತ್ರಾಣ ಕರ್ತೃತ್ವ ಉಳ್ಳ ಗಾಯತ್ರಿ ಅಂದ್ರೆ ಅದು ಪರಮಾತ್ಮನೇ. ಉಪಾಸನೆ ಮಾಡುವ ಗಾಯತ್ರಿ ಅಂದ್ರೆ ಅದು ಪರಮಾತ್ಮನೇ ಎಂಬ ವಿಚಾರವನ್ನ ಓಂ ಛಂದೋ ವಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ್ ತಥಾ ಹಿ ದರ್ಶನಂ ಓಂ ಎಂಬ ವಿಚಾರವನ್ನು ಹೇಳಿದಂತಾಯಿತು. ಇಷ್ಟು ಇದೆ. ಸರಿ, ಈ ಗಾಯತ್ರೀಕರಣದ ಅನುವ್ಯಾಖ್ಯಾನ ನೋಡಿ. ಸುಮಾರು ಒಂದು ಶ್ಲೋಕ. ಏನು ಶ್ಲೋಕ ಹೇಳಿ? ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವಃ ಕಥಂ ಹರೇಃ ಕಥಂ ಪ್ರಸಿದ್ಧ ಬಹುಲ ಶಬ್ದಾನಾಮನ್ಯತಾರ್ಥತಾ ಇತಿ ಚೇತ್. ಇಲ್ಲಿ ತನಕ ಗಾಯತ್ರೀಕರಣದ ಒಂದು ಶ್ಲೋಕ. ಇನ್ನು ಒಂದು ಶ್ಲೋಕ ಇದೆ, ಅದು ಹೇಳಿಬಿಟ್ರೆ ಮುಂದೆ ಹೇಳ್ತೇನೆ. ಇತಿ ಚೇತ್ ತದ್ಧರೇರೇವ ಬಾಹುಲ್ಯಾತ್ ಶ್ರುತಿಲಿಂಗಯೋಃ ತಾದೃಶತ್ವಾಚ್ಚ ತಚ್ಛಕ್ತೇಃ ಇಷ್ಟು ಇತ್ತೀಚೇತ್ ಇಲ್ಲಿ ತನಕ ಗಾಯತ್ರೀಕರಣದ ವಿಚಾರವನ್ನ ತಿಳಿಸಿಕೊಟ್ಟಂತಾಯಿತು. ಹಾಗಾದ್ರೆ ಹೇಳ್ತಾ ಇದ್ದಾರೆ ಟೀಕಾಕೃತ್ಪಾದರು, ಯಾಕೆ ಈಗ ಗಾಯತ್ರೀಕರಣವನ್ನ ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಮಾಡಿದ್ದಾರೆ ಅಂದ್ರೆ, ಶ್ಲೋಕಕ್ಕೆ ಅರ್ಥ ಹೇಳ್ಬಿಡ್ಲ. ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಹರೇಃ ಕಥಂ ಪ್ರಸಿದ್ಧಿ ಬಹುಲ ಶಬ್ದಾನಾಮನ್ಯತಾರ್ಥತಾ ಇತಿ ಚೇತ್. ಆಚಾರ್ಯರು ಈ ಅನುವ್ಯಾಖ್ಯಾನದಲ್ಲಿ ಪೂರ್ವ ಪಕ್ಷವನ್ನು ಮೊದಲು ಹೇಳಿದ್ದಾರೆ, ಮುಂದೆ ಉತ್ತರ ಅತ್ಯಂತ ಪುಟ್ಟದಾದದ್ದು, ಹೌದೋ ಇಲ್ಲ? ಮೊದಲು ಪೂರ್ವ ಪಕ್ಷವನ್ನ ಹೇಳಿದ್ದಾರೆ. ಏನು? ಇಲ್ಲಿ ಗಾಯತ್ರಿ ಅಂದ್ರೆ ಗಾಯತ್ರಿ ಎಂಬ ಛಂದಸ್ಸು ಶಬ್ದವನ್ನೇ ಸ್ವೀಕಾರ ಮಾಡಬೇಕು. ಯಾಕೆ ನೋಡಿ, ಶಬ್ದ ಇದು ನಿತ್ಯವಾಗಿದೆ, ಶಬ್ದ ನಿತ್ಯವಾಗಿದೆ ಮತ್ತು ಅದರ ಸ್ವಭಾವ ಅನಾದಿ ನಿತ್ಯವಾದದ್ದು. ಶಬ್ದ ಪದಾರ್ಥವನ್ನು ಪ್ರತಿಪಾದನೆ ಮಾಡಿಕೊಡುತ್ತದೆ. ಶಬ್ದದ ಸ್ವಭಾವ ಮತ್ತು ಸ್ವಯಂ ಶಬ್ದ ಇವೆರಡೂ ಅನಾದಿ ನಿತ್ಯ ಅಂದ ಮೇಲೆ ಶ್ರೀಹರಿಯ ಅಧೀನ ಹೇಗಾಗುತ್ತವೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ನೀವೇನಂದ್ರೆ ಗಾಯತ್ರಿ ಎಂಬ ಶಬ್ದ ಇದು ಪರಮಾತ್ಮನ ಅಧೀನ ಹಿಂಗೆಲ್ಲ ಅನ್ಬಹುದು ನೀವು. ಮತ್ತೆ ಹಂಗೆ ಹೇಳಲಿಕ್ಕೆ ಬರಲ್ಲ. ಗಾಯತ್ರಿ ಅಂದ್ರೆ ಶಬ್ದವೇ, ಛಂದಸ್ಸೆ. ಯಾಕೆ? ಆ ಗಾಯತ್ರಿ ಎಂಬ ಶಬ್ದ ನಿತ್ಯ, ಅದರ ಸ್ವಭಾವವು ಅನಾದಿಯಾಗಿದೆ, ನಿತ್ಯವಾಗಿದೆ. ಅಂದ ಮೇಲೆ ಜಗತ್ತಿನಲ್ಲಿ ಗಾಯತ್ರಿ ಎಂಬ ಶಬ್ದ ಅದು ಛಂದಸ್ಸಿನಲ್ಲಿ ಅಂದ್ರೆ ಗಾಯತ್ರಿ ಎಂಬ ಶಬ್ದದಲ್ಲೇನೆ ಗಾಯತ್ರಿ ಎಂಬ ಶಬ್ದ ಅತ್ಯಂತ ಪ್ರಸಿದ್ಧವಾಗಿದೆ. ಕಥಂ ಪ್ರಸಿದ್ಧ ಬಹುಲ ಶಬ್ದಾನಾಮನ್ಯತಾರ್ಥತಾ
ಜಗತ್ತಿನ ಇಡೀ ಪ್ರಸಿದ್ಧಿ ಗಾಯತ್ರಿ ಎಂಬ ಶಬ್ದ ಗಾಯತ್ರಿ ಮಂತ್ರ ಛಂದಸ್ಸು ಆ ಶಬ್ದವನ್ನೇ ಹೇಳಿಕೊಡ್ತದೆ ಅಂತ ಅಂದ ಮೇಲೆ ನೀವು ಹೇಗೆ ಕಥಂ ಅನ್ಯಾರ್ಥತಾ ಗಾಯತ್ರಿ ಅಂತಂದ್ರೆ ಪರಮಾತ್ಮ ಅಂತ ಹೇಗೆ ನೀವು ಅರ್ಥ ಮಾಡ್ತಾ ಇದ್ದೀರಿ ಇತಿ ಚೇತ್. ಇಷ್ಟು ಪೂರ್ವ ಪಕ್ಷ ಮೊದಲಿಗೆ ಈ ಅನುವ್ಯಾಖ್ಯಾನದಲ್ಲಿ. ಸರಿ, ಗಾಯತ್ರಿ ಅಧಿಕರಣದ ವಿಚಾರ ಇದು ನೋಡಿ. ಮೊದಲು ಹೇಳ್ತಾರೆ ಜ್ಯೋತಿಶ್ಚರಣ ವಿಧಾನಾದಿತ್ಯತ್ರ ಅಧಿಕಾಶಂಕಾ ಭಾಷ್ಯೇ ಏವ ದರ್ಶಿತ. ಜ್ಯೋತಿಶ್ಚರಣ ವಿಧಾನಾತ್ ಎಂಬುವ ಈ ಒಂದು ಜ್ಯೋತಿರಧಿಕರಣಕ್ಕೆ ಭಾಷ್ಯದಲ್ಲೇನೆ ಅಭ್ಯಧಿಕಾಶಂಕಾವನ್ನು ಹೇಳಿದ್ದಾರೆ. ಇದಂ ಅಂದರೆ ಈ ಜ್ಯೋತಿಶ್ಚರಣ ವಿಧಾನಾತ್ ಎಂಬಲ್ಲಿ ಯಾರು ಜ್ಯೋತಿಷ್ ಶಬ್ದ ವಾಚ್ಯರಾದವರು ಅಂದರೆ ಇದು ಅಗ್ನಿಸೂಕ್ತವಾದ್ದರಿಂದ, ಅಗ್ನಿಸೂಕ್ತದಲ್ಲಿ ಜ್ಯೋತಿಷ್ ಶಬ್ದ ಬಂದ ಮೇಲೆ ಜ್ಯೋತಿ ಜ್ಯೋತಿ ಅಂತಂದ್ರೆ ಇದು ಅಗ್ನಿ ಅಂತ ಹೇಳಲ್ಪಡಬೇಕು ಅಂತ ಅಭ್ಯಧಿಕಾಶಂಕ ಬಂದ್ರೆ ಅದಕ್ಕೆ ಪರಿಹಾರವನ್ನು ಅಲ್ಲಿ ಹೇಳಿದ್ದಾರೆ. ಗೊತ್ತಾಯ್ತು? ಅಲ್ಲಿ ಭಾಷ್ಯದಲ್ಲಿ ಅಭ್ಯಧಿಕಾಶಂಕ ತೋರಿಸಿ ಯದಾಹ ಅಗ್ನಿಸೂಕ್ತತ್ವಾತ್ ಯದಾಹ ಅಗ್ನಿಸೂಕ್ತತ್ವಾದಿತಿ, ಅದನ್ನು ಇದು ಅಗ್ನಿಸೂಕ್ತ ಅಂತ ಹಾಗಲ್ಲ, ಜ್ಯೋತಿ ಜ್ಯೋತಿ ಅಂತಂದ್ರೆ ಇಲ್ಲಿ ಹಿಂದೆ ಮಾತು ಬಂತು ಹೇಳಿದರು. ಇಲ್ಲಿ ಜ್ಯೋತಿ ಅಂದ್ರೆ ವಿಷ್ಣುವಿನನ್ನೇ ತೆಗೆದುಕೊಡ್ಬೇಕು. ಯಾಕೆ? ಚರಣಾಭಿಧಾನ, ಇಂದ್ರಿಯಗಳಿಗೆ ಪೂರ್ಣವಾಗಿ ಗೋಚರವಾಗದೇ ಇದ್ದ ಜ್ಯೋತಿ ಅಂದ್ರೆ ಅದು ವಿಷ್ಣುವೇ ಅಂತ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಆಚಾರ್ಯರೇ ಭಾಷ್ಯದಲ್ಲೇನೆ ಜ್ಯೋತಿರಧಿಕರಣಕ್ಕೆ ಅಭ್ಯಧಿಕಾಶಂಕ ಮತ್ತು ಉತ್ತರ ಅಂದ್ರೆ ಎರಡನ್ನು ಹೇಳಿದ್ದಾರೆ. ಅಂದ ಮೇಲೆ ತೇನ ವಕ್ತವ್ಯ ಅಭಾವಾತ, ಜ್ಯೋತಿರಧಿಕರಣಕ್ಕೆ ಸಂಬಂಧಪಟ್ಟ ವಿಚಾರ ಇಲ್ಲಿ ಸದ್ಯಕ್ಕೆ ಹೇಳೋದೇನಿಲ್ಲ. ಗೊತ್ತಾಯ್ತು? ಇಲ್ಲಿ ಜ್ಯೋತಿರಧಿಕರಣಕ್ಕೆ ಸಂಬಂಧಪಟ್ಟ ಯಾವ ವಿಚಾರವನ್ನು ಇಲ್ಲಿ ಹೇಳೋದಕ್ಕೇನಿಲ್ಲ. ಆದ್ದರಿಂದ ತೇನ ವಕ್ತವ್ಯ ಅಭಾವಾತ ಉತ್ತರಂ ಗಾಯತ್ರ್ಯಧಿಕರಣಮೇವ ವಿವ್ರೀಯತೆ. ಜ್ಯೋತಿರಧಿಕರಣ ಆದ ಮೇಲೆ ಮುಂದಿನ ಗಾಯತ್ರ್ಯಧಿಕರಣದ ವಿಚಾರವನ್ನೇ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ ಮುಂದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಗಾಯತ್ರ್ಯಧಿಕರಣದ ವಿಚಾರವನ್ನೇ ವಿವರಣೆ ಮಾಡ್ತಾ ಇದ್ದಾರೆ. ಏನು ಗಾಯತ್ರ್ಯಧಿಕರಣದ ಅಭ್ಯಧಿಕಾಶಂಕ ಏನಪ್ಪ ಅದನ್ನು ಟೀಕಾರಾಯರು ಸುಧಾವಾಕ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು? ಅಧಿವೇದಗತ ಅಶೇಷ ನಾಮ್ನಾಂ ಉಪಲಕ್ಷಣಸ್ಯ ವೇದ ಮಾತು ತ್ರೈವರ್ಣಿಕ ದ್ವಿತೀಯ ಜನ್ಮನಿ ಜನನ್ಯ ಗಾಯತ್ರ್ಯಾ ಪ್ರಾಧಾನ್ಯೇನ ತನ್ನಾಮ್ನಃ ಸಮನ್ವಯಂ ಪ್ರತಿಪಾದಯಿತುಂ ಸೂತ್ರಂ. ಏನು ಹೇಳ್ತಾ ಇದ್ದಾರೆ? ವೇದ ಮಾತು, ವೇದ ಮಾತೆಯಾದ ಮತ್ತು ತ್ರೈವರ್ಣಿಕ ದ್ವಿತೀಯ ಜನ್ಮನಿ ಜನನ್ಯ, ತ್ರೈವರ್ಣಿಕರಿ ಕ್ಷತ್ರಿಯರು ವೈಶ್ಯರು ಬ್ರಾಹ್ಮಣರು, ಮುಖ್ಯವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು, ಈ ತ್ರೈವರ್ಣಿಕರಿ ಈ ಮೂರು ವರ್ಣದಲ್ಲಿದ್ದವರಿಗೆ ಎರಡನೇ ಜನ್ಮದ ತಾಯಿಯಾದ ವೇದ ಮಾತೆಯಾದ ಈ ಗಾಯತ್ರಿ ಅಂದ್ರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಮೂರು ಜನರಿಗೂ ಉಪನಯನ ಇದೆ. ಉಪನಯನವಾದಾಗ ಎರಡನೇ ಜನ್ಮ ಅಂತ ಹೇಳಿಕೊಡ್ತಾರೆ, ದ್ವಿಜ ಅಂತ ಕರೆದಿದ್ದಾರೆ. ಇರಲಿ, ಅಂತೂ ತ್ರೈವರ್ಣಿಕರಿಗೆ ಮೂರು ವರ್ಣದವರಿಗೆ ಎರಡನೇ ಜನ್ಮದ ತಾಯಿಯಾಗಿರತಕ್ಕಂತಹ ಮತ್ತು ವೇದ ಮಾತೆಯಾದ ಗಾಯತ್ರಿ, ಈ ಗಾಯತ್ರಿನೇ ಪ್ರಧಾನ. ಅಂದ್ರೆ ಅಧಿವೇದಗತವಾದ ಶಬ್ದಗಳಲ್ಲಿ ಅಧಿಭೂತ, ಅಧ್ಯಾತ್ಮ, ಅಧಿದೈವ ಹಿಂಗೆಲ್ಲ ಹೇಳಿದ್ರು. ಗೊತ್ತಾಯ್ತು? ಅಧಿಭೂತ ಅಂದ್ರೆ ಆಕಾಶಾದಿ ಶಬ್ದಗಳು, ಅಧಿಭೂತವನ್ನು ಹೇಳೋ ಶಬ್ದಗಳು. ಗೊತ್ತಾಯ್ತು? ಇದು ಅಧಿದೈವ ಅಂತಂದ್ರೆ ಪ್ರಾಣಾದಿ ಶಬ್ದಗಳು ಅಂತ ಬಂತು. ಹೀಗೆ ಅಧಿವೇದಗತವಾದ ಶಬ್ದಗಳು ಅನೇಕ ಅಧಿವೇದಗತವಾದ ಶಬ್ದಗಳು ಇವೆ. ಅವುಗಳಲ್ಲಿ ಪ್ರಧಾನವಾದದ್ದು ಗಾಯತ್ರಿ ಶಬ್ದ. ಗಾಯತ್ರಿ ಶಬ್ದವನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡೋದ್ರಿಂದ ಅಧಿವೇದಗತವಾದ ಎಲ್ಲ ಶಬ್ದಗಳ ಸಮನ್ವಯವನ್ನು ಮಾಡಿದಂತಾಗುತ್ತದೆ. ಅದಕ್ಕಾಗಿ ಮೊದಲಿಗೆ ಇಲ್ಲಿ ಪರಮಾತ್ಮನಲ್ಲಿ ಗಾಯತ್ರಿ ಶಬ್ದವನ್ನು ಪ್ರಧಾನವಾಗಿ ಸಮನ್ವಯ ಮಾಡ್ತಾ ಇದ್ದಾರೆ. ಅಧಿವೇದಗತವಾದ ಶಬ್ದಗಳಲ್ಲಿ ಪ್ರಧಾನವಾದದ್ದು ಗಾಯತ್ರಿ ಶಬ್ದ. ಅದಕ್ಕಾಗಿ ಅದನ್ನು ಸಮನ್ವಯ ಮಾಡ್ತಾ ಇದ್ದಾರೆ. ನೋಡಿ, ಗಾಯತ್ರ್ಯಾ ಪ್ರಾಧಾನ್ಯೇನ
ಅಧಿವೇದಗತವಾದ ಶಬ್ದಗಳಲ್ಲಿ ಗಾಯತ್ರಿ ಶಬ್ದವೇ ಪ್ರಧಾನ. ಆದ್ದರಿಂದ ತನ್ನಾಮ್ನ ಗಾಯತ್ರಿ ಎಂಬ ನಾಮವನ್ನ ಸಮನ್ವಯಂ ಪ್ರತಿಪಾದಯಿತು ಪರಮಾತ್ಮನಲ್ಲಿ ಸಮನ್ವಯ ಮಾಡೋದಕ್ಕಾಗಿ ಈ ಸೂತ್ರ ಹೊರಟಿದೆ. 25ನೇ ಸೂತ್ರ ಹೊರಟಿದೆ. ಯಾವುದು 25ನೇ ಸೂತ್ರ ಇದೆ? ಓಂ ಛಂದೋ ವಿಧಾನಾನ್ನೇತಿ ಚೇನ್ನ ತಥಾ ಚೇತೋರ್ಪಣ ನಿಗದಾತ ತಥಾ ಹಿ ದರ್ಶಯತಿ ತಥಾ ಹಿ ದರ್ಶನಂ ಓಂ ಎಂಬುವ ಈ ಸೂತ್ರ. ಸೂತ್ರದ ಅರ್ಧ ಭಾಗ ಪೂರ್ವ ಪಕ್ಷ. ಓಂ ಛಂದೋ ವಿಧಾನಾತ್ ಇತಿ ಚೇತ್ ಅಂದ್ರೆ ಏನು ಹೇಳ್ತಾ ಇದ್ದಾರೆ. ಪೂರ್ವ ಪಕ್ಷ ಏನು, ಸಂದೇಹ ಏನು? ಏನಪ್ಪ ಅಂದ್ರೆ ಇಲ್ಲಿ ವಿಷಯ ವಾಕ್ಯ ಯಾವುದು? ಛಂದೋಗಾಹ ಪಠಂತಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು? ಗಾಯತ್ರಿ ವಾ ಇದಂ ಭೂತಂ, ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಅಂತ ಒಂದು ಮಾತಿದೆ. ಗಾಯತ್ರಿ ವಾ ಇದಂ ಸರ್ವಂ ಭೂತಂ. ಸರಿ, ತತ್ರ ಸಂಶಯ. ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವ ಈ ವಿಷಯ ವಾಕ್ಯದ ಮೇಲೆ ನಮಗೆ ಸಂದೇಹ ಬರುತ್ತದೆ. ಕಿಂ ಗಾಯತ್ರಿ ಬ್ರಹ್ಮ ಕಿಂ ವಾ ಇದಂ ಭೂತಂ ಇತ್ಯಾದಿ ಇದೆ. ಅಂದ್ರೆ ತತ್ರ ಸಂಶಯ. ಅಲ್ಲೇನಪ್ಪ ಸಂಶಯ ಅಂದ್ರೆ ಕಿಂ ಗಾಯತ್ರಿ ಬ್ರಹ್ಮ ಕಿಂ ವಾ ವರ್ಣ ಸಮಾವೇಶ ಲಕ್ಷಣ ಮಂತ್ರ ಇತಿ. ಅಧಿವೇದಗತವಾದ ಗಾಯತ್ರಿ ಶಬ್ದ. ಇಲ್ಲಿ ಗಾಯತ್ರಿ ಗಾಯತ್ರಿ ಅಂತಂದ್ರೆ ಯಾರನ್ನು ನಾವು ಸ್ವೀಕಾರ ಮಾಡಬೇಕು? ಗಾಯತ್ರಿ ಎಂಬ ಶಬ್ದ ಬ್ರಹ್ಮನನ್ನು ಹೇಳಿಕೊಡ್ತಾ ಇದೆಯೋ ಅಥವಾ ವರ್ಣ ಸಮುದಾಯ ರೂಪವಾದ ಮಂತ್ರವನ್ನ ಗಾಯತ್ರಿಯನ್ನ ಹೇಳಿಕೊಡ್ತಾ ಗಾಯತ್ರಿ ಹೇಳಿಕೊಡ್ತಾ ಇದೆ? ಗಾಯತ್ರಿ ಗಾಯತ್ರಿ ಅಂದ್ರೆ ಪರಮಾತ್ಮನೋ ಅಥವಾ ಗಾಯತ್ರಿ ಮಂತ್ರವೋ? ಒಟ್ಟು ಹೀಗೆ ಸಂದೇಹ. ಗೊತ್ತಾಯ್ತಾ? ಗಾಯತ್ರಿ ಗಾಯತ್ರಿ ಅಂದ್ರೆ ಗಾಯತ್ರಿ ಮಂತ್ರವೋ ಅಥವಾ ಪರಮಾತ್ಮನೋ? ಕಿಂ ಗಾಯತ್ರಿ ಬ್ರಹ್ಮ ಕಿಂ ವರ್ಣ ಸಮಾವೇಶ ಲಕ್ಷಣ ಮಂತ್ರ ಇತಿ. ಮಂತ್ರವೋ? ಪೂರ್ವ ಪಕ್ಷ ಏನು? ಮಂತ್ರ ಏವ ಇತಿ ತಾವತ್ ಪ್ರಾಪ್ತಂ. ಇಲ್ಲಿ ಗಾಯತ್ರಿ ಗಾಯತ್ರಿ ಅಂದ್ರೆ ಮಂತ್ರವನ್ನೇ ಸ್ವೀಕಾರ ಮಾಡಬೇಕು ಅಂತ ಪೂರ್ವ ಪಕ್ಷ. ಯಾಕೆ? ಕೂತಃ ಯಾತಕ್ಕೆ ಅಂದ್ರೆ ಗಾಯತ್ರಿ ಶಬ್ದಸ್ಯ ಛಂದೋ ವಿಶೇಷೇ ಪ್ರಸಿದ್ಧತ್ವಾತ್. ಛಂದೋ ವಿಧಾನ ಸೂತ್ರದಲ್ಲಿ ಶಬ್ದ ಅದನೋ ಇಲ್ಲ? ಛಂದೋ ವಿಧಾನ ಅಂತಂದ್ರೆ ಏನು? ಗಾಯತ್ರಿ ಎಂಬ ಶಬ್ದದಿಂದ ಜಗತ್ತಿನಲ್ಲಿ ಪ್ರಸಿದ್ಧಿ ಏನಿದೆ? ಒಂದು ಛಂದಸ್ಸನ್ನೇ ಹೇಳ್ತಾ ಇದ್ದಾರೆ. ಗಾಯತ್ರಿ ಶಬ್ದಸ್ಯ ಛಂದೋ ವಿಶೇಷೇ ಪ್ರಸಿದ್ಧತ್ವ. ಗಾಯತ್ರಿ ಎಂಬ ಶಬ್ದ ಒಂದು ಛಂದಸ್ಸನ್ನ ತಿಳಿಸಿಕೊಡ್ತಾ ಇದೆ. ಗಾಯತ್ರಿ ಎಂಬ ಶಬ್ದ ಛಂದಸ್ಸನ್ನೇ ತಿಳಿಸಿಕೊಡ್ತಾ ಇದೆ. ಗಾಯತ್ರಿ ಎಂಬ ಶಬ್ದಕ್ಕೆ ಗಾಯತ್ರಿ ಛಂದಸ್ಸು ಗಾಯತ್ರಿ ಮಂತ್ರ ಅಂತೇನೆ ಜಗತ್ತಿನಲ್ಲಿ ಪ್ರಸಿದ್ಧಿ ಇದೆ ಅಂತ ಪ್ರಶ್ನೆ. ಇಲ್ಲಿ ಏನಪ್ಪಾ ಅಂದ್ರೆ ನಾನು ಏತದಪಿ ಪೂರ್ವನ್ಯಾಯೇ ನೈವ ಪರಿಋತಂ ಇತ್ಯತೋ ಅಭ್ಯಧಿಕಾಶಂಕಯ ಪೂರ್ವಪಕ್ಷಯತಿ. ಇದರ ಮೇಲೆ ಪ್ರಶ್ನೆ ಬರುತ್ತದೆ. ಇಲ್ಲ, ಹಿಂದಿನ ಅಧಿಕರಣದ ನ್ಯಾಯದಿಂದಲೇನೆ ಅಂದ್ರೆ ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಅಥವಾ ಗಾಯತ್ರಿ ಶಬ್ದದಿಂದ ಹೇಳಲ್ಪಟ್ಟದ್ದು ಎಲ್ಲವೂ ಪರಮಾತ್ಮನ ಅಧೀನ ಅಂದ ಮೇಲೆ ಗಾಯತ್ರಿ ಅಂದ್ರೆ ಪರಮಾತ್ಮನೇ ಅಂತ ಹಿಂದಿನ ಅಧಿಕರಣದಲ್ಲಿ ಹೇಳಿದಂತೆ ಆ ನ್ಯಾಯದಿಂದಲೇ ಇಲ್ಲಿಯೂ ಕೂಡ ಗಾಯತ್ರಿ ಎಂಬ ಶಬ್ದ ಪರಮಾತ್ಮನನ್ನೇ ಹೇಳಿಕೊಡುತ್ತದೆ ಅಂತ ಅನುಭವದಲ್ಲ. ಇಲ್ಲಿ ಏನು ಅಭ್ಯಧಿಕಾ ಶಂಕ ಇಲ್ಲವೇ ಇಲ್ಲ. ಹಿಂದಿನ ಅಧಿಕರಣದ ನ್ಯಾಯದಂತೆ ಗಾಯತ್ರಿ ಅಂದ್ರೆ ಪರಮಾತ್ಮನೇ ಅಂತ ಹೇಳಬಹುದಲ್ಲ. ಹಿಂದಿನ ನ್ಯಾಯದಿಂದಲೇ ಇಲ್ಲಿಯೂ ಕೂಡ ಗಾಯತ್ರಿ ಅಂದ್ರೆ ಯಾರು ಎಂಬ ಶಂಕೆಗೆ ಪರಿಹಾರವನ್ನು ಹೇಳಬಹುದಲ್ಲ. ಅಂದ್ರೆ ಹಾಗಲ್ಲ. ಈ ಗಾಯತ್ರಿ ಅಧಿಕರಣ ಆರಂಭ ಆಗೋದಕ್ಕೆ ಒಂದು ಅಭ್ಯಧಿಕಾ ಶಂಕ ಉಂಟು, ಒಂದು ವಿಶೇಷವಾದ ಹೆಚ್ಚಿನ ಅಭ್ಯಧಿಕಾ ಶಂಕ ಉಂಟು ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅಭ್ಯಧಿಕಾ ಶಂಕ ಉಂಟು. ಏನು? ಟೀಕಾಕೃತ್ಪಾದರು ತಿಳಿಸಿಕೊಡ್ತೀನಿ. ನಿತ್ಯತ್ವಾದೇವ ಶಬ್ದಸ್ಯ ತತ್ಸ್ವಭಾವ ಕಥಂ ಮರೇ. ಆ ಶ್ಲೋಕದಲ್ಲಿ ಗಾಯತ್ರಿ ಅಧಿಕರಣದ ಮೇಲೆ ಅಭ್ಯಧಿಕಾ ಶಂಕ ಏನು? ಈ ಗಾಯತ್ರಿ ಅಧಿಕರಣ ಯಾತಕ್ಕೆ ಆರಂಭ ಆಯಿತು? ಹಿಂದಿನ ಅಧಿಕರಣದ ನ್ಯಾಯದಿಂದಲೇನೆ ಇಲ್ಲಿ ಉತ್ತರವನ್ನು ಹೇಳಲಿಕ್ಕೆ ಬರೋದಿಲ್ಲ. ಈ ಗಾಯತ್ರಿ ಅಧಿಕರಣಕ್ಕೆ ಅಭ್ಯಧಿಕಾ ಶಂಕ ಉಂಟು. ಏನು ಅಭ್ಯಧಿಕಾ ಶಂಕ ಎಂಬುದನ್ನು ಆಚಾರ್ಯರ ಅನುವ್ಯಾಖ್ಯಾನದ ಮೂಲಕ ನಿತ್ಯತ್ವಾದೇವ ಶಬ್ದಸ್ಯ ಎಂಬುದರಿಂದ ತಿಳಿಸಿದ್ದಾರೆ. ಏನು ನೋಡಿ, ಟೀಕಾರಾಯರು ಪೂರ್ವ ಪಕ್ಷವನ್ನು ರಚನೆ ಮಾಡುತ್ತಾರೆ.
ಅಭ್ಯಧಿಕಾ ಶಂಕಾವನ್ನು ಹೇಳಿ, ಅಂದರೆ ಹೆಚ್ಚಿನ ಒಂದು ಶಂಕೆ ಇದ್ದರೇನೆ ಹೊಸ ಅಧಿಕರಣ ಆರಂಭವಾಗುತ್ತದೆ. ಅದನ್ನು ಅಭ್ಯಧಿಕಾ ಶಂಕ ಇದ್ದರೇನೇ ಹೊಸ ಅಧಿಕರಣದ ಆರಂಭ ಎಂಬುದನ್ನು ಹೇಳ್ತಾ ಇದ್ದಾರೆ. ಏನು? ಭವೇದ ಆಕಾಶಾದಿ ಶಬ್ದಾನಾಂ ಪರಮಾತ್ಮ ಪರತ್ವಂ. ನೋಡಿ, ನೀವು ಹಿಂದೆ ಹೇಳಿದಂತೆ ಆಕಾಶಾದಿ ಶಬ್ದಗಳು ಅವು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತ ಅನ್ಬಹುದ್ರಿ ಹಿಂದೆ. ಆದ್ರೆ ಗಾಯತ್ರಿ ಎಂಬ ಶಬ್ದ ಹಂಗಲ್ಲ, ಇದು ಬೇರೆ, ಇದು ಪ್ರತ್ಯೇಕ, ಇದು ಸ್ಪೆಷಲ್ ಅಂತ ಒಂದು ಪೂರ್ವ ಪಕ್ಷ. ಅಂದ್ರೆ ಆಕಾಶಾದಿ ಶಬ್ದಗಳು ಅವು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತಂದ್ರೆ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಭಗವದ್ ಅಧೀನ ಹೇಳ್ತಾ ಇದ್ದೀರಿ. ಅನ್ಯಗತಸ್ಯ ಶಬ್ದ ಪ್ರವೃತ್ತಿ ನಿಮಿತ್ತಸ್ಯ ಈಶ್ವರ ಪರತಂತ್ರತ್ವೇನ ತತ್ರ ಮುಖ್ಯ ವೃತ್ಯ ಯೋಗಾತ್. ಆಕಾಶಾದಿ ಶಬ್ದಗಳಿಗೆ ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ಮುಖ್ಯ ವೃತ್ತಿ ಇಲ್ಲ. ಅಂದ್ರೆ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನ ಬಿಟ್ಟು ಬೇರೆ ಪದಾರ್ಥಗಳನ್ನ ಆಕಾಶಾದಿ ಶಬ್ದಗಳು ಈ ಭೂತಾಕಾಶಾದಿಗಳನ್ನ ಹೇಳಿಕೊಡಲ್ಲ. ಯಾಕೆ? ಆ ಆಕಾಶದ ಶಬ್ದದ ಏನು ಪ್ರವೃತ್ತಿ ನಿಮಿತ್ತ ಇದೆ, ಅವಕಾಶ ಪ್ರದತ್ವ ಎಂಬುದೇನು ಹೇಳ್ತಾ ಇದ್ದಾರೆ. ಅವಕಾಶ ಪ್ರದತ್ವೇ ಮೊದಲಾದವುಗಳು. ಹಿಂದೆ ಆಕಾಶ ಶಬ್ದದ ಸಮನ್ವಯ ಆಗಿದೆ, ಪ್ರಾಣ ಶಬ್ದದ ಸಮನ್ವಯ ಆಗಿದೆ, ಜ್ಯೋತಿಷ್ ಶಬ್ದದ ಸಮನ್ವಯವಾಗಿದೆ. ಆಯಾ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಇದು ಪರಮಾತ್ಮನ ಅಧೀನ. ಆಯಾ ಶಬ್ದ ಇಂದ್ರ ಶಬ್ದದ ವಿಚಾರ ಆಗಿದೆ. ಅಂದ್ರೆ ಅಭಿಪ್ರಾಯ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಾದಿ ಶಬ್ದಗಳ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಇದು ಬೇರೆ ಕಡೆ ಇರಬಹುದು. ಬೇರೆ ಕಡೆ ಇದ್ದರೂ ಕೂಡ ಆ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಹೇಗಿದೆ? ಪರಮಾತ್ಮನ ಅಧೀನವಾಗಿ ಇದೆ. ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಈಶ್ವರ ಅಧೀನವಾಗಿ ಇದೆ. ಅಂದ ಮೇಲೆ ಒಬ್ಬರ ಅಧೀನವಾದ ಪ್ರವೃತ್ತಿ ನಿಮಿತ್ತ ಉಳ್ಳವರು ಅಂದ ಮೇಲೆ ಆಕಾಶಾದಿ ಶಬ್ದಗಳಿಂದ ಉಳಿದವರು ಮುಖ್ಯ ವೃತ್ತಿಯಿಂದ ವಾಚ್ಯರಲ್ಲ ಅಂತಾಯಿತು. ಅನ್ಯಗತಸ್ಯ ಶಬ್ದ ಪ್ರವೃತ್ತಿ ನಿಮಿತ್ತಸ್ಯ, ಬೇರೆಯವರಲ್ಲಿರತಕ್ಕಂಥ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಎಂಬುದು ಈಶ್ವರ ಪರತಂತ್ರತ್ವೇನ, ಅದು ಈಶ್ವರನ ಅಧೀನ ಆಗಿದೆ. ಅದರಿಂದ ತತ್ರ ಮುಖ್ಯ ವೃತ್ಯ ಯೋಗ, ಬೇರೆ ಯಾವ ದೇವತೆಗಳಲ್ಲಿಯೂ ಕೂಡ ಆಕಾಶಾದಿ ಶಬ್ದಗಳ ಒಂದು ಸಮನ್ವಯ ಮುಖ್ಯ ವೃತ್ತಿಯಿಂದ ಬರೋದಿಲ್ಲ. ಆಮೇಲೆ ಯದ್ಯಪಿ ವಿವರತ್ವಾಧಿಕಂ ಕಾರಣತಃ ಸ್ವರೂಪತೋಪಿ ಅನಾಗಂತುಕಂ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂದರೆ ನೋಡಿ, ವಸ್ತುತಃ ನಾವು ವಿಚಾರ ಮಾಡಿ ನೋಡಿದಾಗ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ, ವಸ್ತುತಃ ನಾವು ವಿಚಾರ ಮಾಡಿ ನೋಡಿದಾಗ ಈ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಏನದಲ್ಲ, ವಿವರತ್ವ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಆಕಾಶಾದಿ ಶಬ್ದದ ಒಂದು ಪ್ರವೃತ್ತಿ ನಿಮಿತ್ತ ವಿವರತ್ವ ಅಂದ್ರೆ ಆಕಾಶ ಅಂದ್ರೆ ಅವಕಾಶ ಪ್ರದತ್ವ ಅಂತ ಅಭಿಪ್ರಾಯ. ಆಕಾಶಾದಿ ಶಬ್ದದ ಪ್ರವೃತ್ತಿ ನಿಮಿತ್ತವಾದ ವಿವರತ್ವ, ವಿವರತ್ವ ಅಂದ್ರೆ ಅವಕಾಶಾದಿಗಳು ಇವುಗಳು ಏನಿವೆ ಇವು ಆಗಂತುಕವಾದ ಜ್ಞಾನಾದಿಗಳ ಪ್ರಯುಕ್ತವಾಗಲಿ ಅಥವಾ ಸ್ವರೂಪದಿಂದಾಗಲಿ ಇವು ಆಗಂತುಕ ಅಲ್ಲ. ಅಂದ್ರೆ ಆಕಾಶದ ಶಬ್ದ ಪ್ರವೃತ್ತಿ ನಿಮಿತ್ತವಾದ ವಿವರತ್ವಾದಿಗಳು ಅವಕಾಶವೇ ಮೊದಲಾದವುಗಳು ಇವು ಜ್ಞಾನದಿಂದ ಬಂದದ್ದು, ಜ್ಞಾನ ಪ್ರಯುಕ್ತವಾಗಿ ಉಂಟು. ಅಂದ್ರೆ ಕಾರಣತಃ ಅಂದ್ರೆ ಜ್ಞಾನ ಪ್ರಯುಕ್ತವಾಗಿ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ವಿವರತ್ವಾದಿಗಳು ಬಂದಿವೆ ಅಲ್ಲ. ಮತ್ತು ಸ್ವರೂಪತಃನು ಇವು ಆಗಂತುಕ ಅಲ್ಲ. ಅಂದ್ರೆ ಸ್ವಾಭಾವಿಕವಾಗಿ ಇವು ಬರತಕ್ಕಂಥವುಗಳು ಒಂದರಿಂದ ಅಂತೂ ಅಲ್ಲ, ಆಗಂತುಕನೂ ಅಲ್ಲ. ಇದು ಸರಿ. ಆದರೆ ನೋಡಿ ಏನು ಅಭಿಪ್ರಾಯ ಅಂದ್ರೆ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಇದು ಒಂದು ಕಾರಣದಿಂದ ಆಗಲಿ ಅಥವಾ ಒಂದು ಸ್ವರೂಪತಃ ಆಗಲಿ ಹೊಸದಾಗಿ ಬಂದದ್ದು ಆಗಂತುಕ ಅಂತ ಅಲ್ಲ, ನಿಜ. ಆದರೂ ಕೂಡ ಈ ವಿವರತ್ವ ಎಂಬ ಧರ್ಮವುಳ್ಳ ಧರ್ಮಿ ಆಕಾಶ ಅಂತೇನಿದೆ, ಅವಕಾಶಪ್ರದವಾದದ್ದೇ ಆಕಾಶ. ಆಕಾಶ ಶಬ್ದದ ಪ್ರವೃತ್ತಿ ನಿಮಿತ್ತ ಉಳ್ಳದ್ದು ಈ ಪ್ರಸಿದ್ಧವಾದ ಆಕಾಶ ಅಂತ ತಗೊಂಡ್ರೆ, ಹಾಗಾದರೆ ವಿವರತ್ವಾದಿ ಧರ್ಮಗಳು ಧರ್ಮಿಯಾದ ಆಕಾಶದಲ್ಲಿ ಉಂಟು. ಅಂದಮೇಲೆ ಈ ಧರ್ಮಿಯಾದ ಆಕಾಶ ಏನಿದೆ, ಆ ಆಕಾಶಕ್ಕೆ ಉತ್ಪತ್ತಿ ಸ್ಥಿತಿ ಲಯ ಏನಿದೆ ಇದೆಲ್ಲ ಈಶ್ವರನ ಅಧೀನ ಎಂಬ ಮಾತನ್ನು ಹೇಳ್ತಾ ಇದ್ದ. ಅಂದರೆ
ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ವಿವರತ್ವ, ಇದು ಹೊಸದಾಗಿ ಬರೋದು, ಆಗಂತುಕ ಏನಲ್ಲ. ಆಗಂತುಕ ಏನಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ನಾವೇನು ಉತ್ತರ ಹೇಳಿದೀವಿ ಸಿದ್ಧಾಂತಕಾರರು? ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಇದು ಭಗವಂತನ ಅಧೀನ. ಅಂದ್ರೆ ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಅಂದ್ರೆ ವಿವರತ್ವಾದಿಗಳು, ಅವಕಾಶ ಪ್ರದತ್ವೇ ಮೊದಲಾದವುಗಳು. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಪ್ರಾಣನ, ಇಂದ್ರಿಯ ಪ್ರೇರಕತ್ವ, ಚೇಷ್ಟಾ ಪ್ರದತ್ವ, ಇವೆಲ್ಲವೂ ವಸ್ತುತಃ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಯಾವುದೇ ಒಂದು ಕಾರಣದಿಂದ ಬಂದದ್ದಲ್ಲ, ಅಥವಾ ಸ್ವರೂಪತಃ ಬಂದದ್ದಲ್ಲ. ಅನಾಗಂತುಕನೆ, ಹೊಸದಾಗಿ ಬಂದದ್ದೇನಲ್ಲ, ಅನಾಗಂತುಕನೆ. ಆದರೆ ಈ ಧರ್ಮಗಳು ಭಗವದ್ ಅಧೀನ ಅಲ್ಲ ಅಂದ್ರೆ ಆಗಂತುಕ ಅಲ್ಲ ಅಂತಾದರೂ, ಈ ಧರ್ಮಗಳುಳ್ಳ ಆಕಾಶಾದಿಗಳು, ಆಕಾಶ, ಮುಖ್ಯ ಪ್ರಾಣ, ಇಂದ್ರ, ಎಲ್ಲ ಧರ್ಮಿಗಳು ಪರಮಾತ್ಮನ ಅಧೀನ. ಧರ್ಮವುಳ್ಳ ಧರ್ಮಿಗಳೇ ಪರಮಾತ್ಮನ ಅಧೀನ ಅಂದಮೇಲೆ ಅವರ ಧರ್ಮಗಳು ಕೂಡ ಪರಮಾತ್ಮನ ಅಧೀನ ಅಂತಾಗಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ವಾಕ್ಯ ಓದಿ. ಯದ್ಯಪಿ ವಸ್ತುತ ವಿಚಾರ ಮಾಡಿದರೆ ವಿವರತ್ವಾದಿಕಂ, ಆಕಾಶಾದಿ ಶಬ್ದಗಳ ಪ್ರವೃತ್ತಿ ನಿಮಿತ್ತವಾದ ವಿವರತ್ವಾದಿಗಳು ಒಂದು ಕಾರಣದಿಂದ ಅಥವಾ ಸ್ವರೂಪತಃ ಅವು ಅನಾಗಂತುಕನೆ, ಹೊಸದಾಗಿ ಬಂದದ್ದೇನಲ್ಲ. ಆದರೂ ತಥಾಪಿ ಧರ್ಮಿಣ ಏವ ಆಕಾಶಾದೇಹೇ, ಈ ಧರ್ಮಗಳುಳ್ಳ ಧರ್ಮಿಗಳು ಅಂದ್ರೆ ಆಕಾಶಾದಿಗಳು ಏನುಂಟು ಅವುಗಳ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪರಮಾತ್ಮನ ಅಧೀನ. ಆಕಾಶಾದೇಹೆ ಉತ್ಪತ್ತಿ ವಿನಾಶ, ಉತ್ಪತ್ತಿ ವಿನಾಶವತಃ ಆಕಾಶಾದೇಹೆ. ಇಂದ್ರ, ಪ್ರಾಣ, ಆಕಾಶ ಯಾವುದೇ ಆಗಿರ್ಬೋದು, ಉತ್ಪತ್ತಿ ವಿನಾಶ ಉಳ್ಳದ್ದೇನೆ. ಅದರಿಂದ ಉತ್ಪತ್ತಿ ವಿನಾಶ ಉಳ್ಳ ಈ ಆಕಾಶಾದಿಗಳು ಜನ್ಮಸ್ಥಿತಿ ಲಯೇಶು, ಆಕಾಶಾದಿಗಳು ತಾವು ಹುಟ್ಟುವ ವಿಚಾರದಲ್ಲಿ, ಇರುವ ವಿಚಾರದಲ್ಲಿ, ನಾಶವಾಗುವ ವಿಚಾರದಲ್ಲಿ ಈಶ್ವರಾಧೀನತ್ವೇ, ಇವು ಪರಮಾತ್ಮನ ಅಧೀನವೇ ಆಗಿವೆ. ಧರ್ಮಿಯಾದ ಆಕಾಶಾದಿಗಳು ಭಗವಂತನ ಅಧೀನವೇ ಆಗಿವೆ. ಆದ್ದರಿಂದ ಧರ್ಮಸ್ಯಾಪಿ ತಥಾ ಭಾವ ಅವರ್ಜನೀಯ ಅಂದ ಮೇಲೆ ಆಕಾಶಾದಿ ಧರ್ಮಿಗಳು ಪರಮಾತ್ಮನ ಅಧೀನ, ಆಕಾಶಾದಿ ಧರ್ಮಿಗಳು ಅವುಗಳ ಸೃಷ್ಟಿ ಸ್ಥಿತಿ ಪ್ರಳಯಗಳು ಪರಮಾತ್ಮನ ಅಧೀನ ಅಂದ ಮೇಲೆ ಆಕಾಶಾದಿ ಧರ್ಮ ವಿವರತ್ವಾದಿಗಳು ಪರಮಾತ್ಮನ ಅಧೀನ ಎಂಬುದು ಅನಿವಾರ್ಯವಾಗಿ ಒಪ್ಪಲೇಬೇಕು. ವರ್ಜನೀಯ ಅಂದ್ರೆ ಬಿಡೋದು, ಅವರ್ಜನೀಯ ಅಂದ್ರೆ ಬಿಡಲಿಕ್ಕಾಗೋದಿಲ್ಲ. ಧರ್ಮಿಯಾದ ಆಕಾಶಾದಿಗಳು ಪರಮಾತ್ಮನ ಅಧೀನ ಅಂದ ಮೇಲೆ ಅವುಗಳ ಧರ್ಮಗಳು ಕೂಡ ಪರಮಾತ್ಮನ ಅಧೀನ, ಈಶ್ವರಾಧೀನ ಅಂತ ಅನಿವಾರ್ಯವಾಗಿ ಒಪ್ಪಲೇಬೇಕು ಎಂಬ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಷ್ಟು ಅಭಿಪ್ರಾಯ. ಇದಾದ ಮೇಲೆ ನಚ ಆಕಾಶ ಅನಾದಿ ನಿತ್ಯ, ಇಲ್ಲೊಂದು ಪ್ರಶ್ನೆ ಬರುತ್ತೆ. ಇಲ್ರಿ, ಅನಾದಿ ನಿತ್ಯ ಅಂತ ಹೇಳ್ತೇವೆ ಆಕಾಶವನ್ನ. ಆಕಾಶ ಅನಾದಿ ನಿತ್ಯ ಅಲ್ವಾ? ಅನಾದಿ ನಿತ್ಯವಾದ ಆಕಾಶ, ಅವುಗಳ ಸೃಷ್ಟಿ ಸ್ಥಿತಿ ಪ್ರಳಯಗಳು ಭಗವಂತನ ಅಧೀನ. ಆಕಾಶದ ಸೃಷ್ಟಿ ಪರಮಾತ್ಮ ಮಾಡ್ತಾನೆ, ಆಕಾಶದ ನಾಶವನ್ನು ಮಾಡ್ತಾನೆ. ಇದೆಲ್ಲ ಹೆಂಗೆ ಹೇಳ್ತೀವಿ? ಆಕಾಶ ಅನಾದಿ ನಿತ್ಯ ಅಲ್ವಾ ಅಂದ್ರೆ ಅಲ್ಲ. ಪೂರ್ವ ಪಕ್ಷಿ ಇಲ್ಲಿ ವಿವಕ್ಷೆ ಮಾಡಿದ ಆಕಾಶ ಅಂದ್ರೆ ಭೂತಾಕಾಶ, ಇದು ಸರ್ವಥಾ ಅನಾದಿ ನಿತ್ಯ ಅಲ್ಲವೇ ಅಲ್ಲ ಅಂದ್ರು. ಆಕಾಶ ಅನಾದಿ ನಿತ್ಯ ಇತಿ ನಚ ಯುಕ್ತಂ. ಪೂರ್ವ ಪಕ್ಷಿ ಹೇಳಿದ ಇಲ್ಲಿ ಬರುವ ಆಕಾಶ ಶಬ್ದದಿಂದ ಹೇಳಲ್ಪಟ್ಟದ್ದು ಭೂತ ಆಕಾಶ ಎಂಬುದು ಅನಾದಿ ನಿತ್ಯ ಅಲ್ಲವೇ ಅಲ್ಲ. ಯಾಕೆ? ಆತ್ಮನ ಆಕಾಶ ಸಂಭೂತ ಇತ್ಯಾದಿ ಶ್ರುತಿ ವಿರೋಧಾತ್. ಇಲ್ಲಿ ಹೇಳಲ್ಪಟ್ಟ ಆಕಾಶ ಅಂದ್ರೆ ಭೂತಾಕಾಶ ಇದು ಅನಾದಿ ನಿತ್ಯ ಅಂತಂದರೆ ಆತ್ಮನ ಆಕಾಶ ಸಂಭೂತ ಎಂಬ ಶ್ರುತಿಯ ವಿರೋಧ ಬರುತ್ತದೆ. ಆದ್ದರಿಂದ ಸರ್ವತಾ ಭೂತಾಕಾಶ ಅಂತೂ ಅನಾದಿ ನಿತ್ಯವಲ್ಲ. ಯಸ್ವಪ್ರಾದಿರ್ವ ಅಯಮಾಕಾಶ ಇತ್ಯುಕ್ತ. ಇಲ್ಲಿ ಪ್ರಶ್ನೆ ಇಲ್ರಿ, ಇಲ್ಲಿ ಅನಾದಿ ನಿತ್ಯವಾದ ಆಕಾಶ ಅಂದ್ರೆ ನಾ ಅವ್ಯಾಕೃತ ಆಕಾಶವನ್ನೇ ತಗೋಬಹುದೇನೋ ಅವರು ಅಂದ್ರೆ ಯಸ್ ಸ್ವಪ್ನಾದಿರ್ವ ಅಯಮಾಕಾಶ ಅಂತ ವಾಕ್ಯದಲ್ಲಿ ಹೇಳಲ್ಪಟ್ಟ ಇತ್ಯುಕ್ತ ಅವ್ಯಾಕೃತ ಆಕಾಶ ಸಹ ಅನಾದಿ ನಿತ್ಯೋಪಿ. ಅವ್ಯಾಕೃತ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ ಅಂತ ತಗೊಂಡು ಅವ್ಯಾಕೃತ ಆಕಾಶ ಅದು ಅನಾದಿ ನಿತ್ಯವೇ ಆಗಿದೆ ಅಂತೀವಿ ಅಂದ್ರೆ ನ ತತ್ರ ಪೂರ್ವ ಪಕ್ಷಿಣ ವಿವಕ್ಷಿತ. ಇಲ್ಲಿ ನೋಡಿ, ಹಿಂದೆ ಬಂದ ಆಕಾಶ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶವೇ ಆಕಾಶ ಅಂತ ಪೂರ್ವ ಪಕ್ಷಿಗೂ ಇಲ್ಲಿ ಅಭಿಪ್ರಾಯ ಅಲ್ಲ.
ಅದು ನಾವು ಒಪ್ಕೊಳ್ತೇವೆ, ಹೌದು. ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ ಅಂತ ತಗೊಂಡ್ರೆ ಅವ್ಯಾಕೃತ ಆಕಾಶ ಅನಾದಿ ನಿತ್ಯ, ಎಸ್, ಅದನ್ನು ನಾವು ಒಪ್ಪಿಕೊಳ್ತೇವೆ. ಮತ್ತೆ ಅವ್ಯಾಕೃತ ಆಕಾಶ ಅನಾದಿ ನಿತ್ಯ ಅಂದ ಮೇಲೆ ಅದು ಹುಟ್ಟುತ್ತದೆ ನಾಶವಾಗುತ್ತದೆ ಅಂತ ಹೇಗೆ ಹೇಳ್ತೀರಿ? ಅದರ ಹುಟ್ಟು ಸಾವುಗಳು ಪರಮಾತ್ಮನ ಅಧೀನ ಅಂತ ಹೇಳೋದು ಹೇಗೆ ಅಂದ್ರೆ, ನಿಜ, ಅವ್ಯಾಕೃತ ಆಕಾಶ ಅನಾದಿ ನಿತ್ಯವೇ. ಆದರೆ ಈ ಆಕಾಶಾದಿಕ ಓಂ ಆಕಾಶಸ್ಥಲಿಂಗಾತ್ ಓಂ, ಆಕಾಶಾಧಿಕರಣದಲ್ಲಿ ಪೂರ್ವ ಪಕ್ಷಿಗಳು ಅಭಿಪ್ರಾಯ ಪಡುವ ಆಕಾಶ ಅಂದ್ರೆ ಅವ್ಯಾಕೃತ ಆಕಾಶ ಅಲ್ಲ, ಭೂತಾಕಾಶವೇ. ಅದನ್ನೇ ಅಂದ್ರು, ಗೊತ್ತಾಯಿತೋ ಇಲ್ಲ? ನ ತತ್ರ ಪೂರ್ವ ಪಕ್ಷಿಣ ವಿವಕ್ಷಿತ, ಅನಾದಿ ನಿತ್ಯವಾದ ಅವ್ಯಾಕೃತ ಆಕಾಶವೇ ಆಕಾಶ ಶಬ್ದದಿಂದ ಇಲ್ಲಿ ಹೇಳಲ್ಪಡ್ತಾ ಇದೆ ಅಂತ ಪೂರ್ವ ಪಕ್ಷ ಮಾಡಿಲ್ಲ. ಹಂಗೆ ಪೂರ್ವ ಪಕ್ಷ ಮಾಡಿಲ್ಲ. ಹಾಗೆ ಕಿಂತು ಇಲ್ಲಿ ಮಾಡಿದ ಪೂರ್ವ ಪಕ್ಷ ಅಂತಂದ್ರೆ ಅದು ಭೂತಾಕಾಶವೇ. ಯಾಕೆಂದ್ರೆ ಭೂತ ಪ್ರಕರಣತ್ವಾತ, ಇದು ಭೂತಾಕಾಶದ ಪ್ರಕರಣವೇ. ಭೂತಾಕಾಶ ಅನಾದಿ ನಿತ್ಯ ಅಲ್ಲವೇ ಅಲ್ಲ, ಹುಟ್ಟುತ್ತದೆ ಅಂದಮೇಲೆ ಆ ಭೂತಾಕಾಶದ ಸೃಷ್ಟಿಸ್ಥಿತಿ ಪ್ರಳಯಗಳು ಈಶ್ವರಾಧೀನ ಅಂದ ಮೇಲೆ ಆಕಾಶದ ಸೃಷ್ಟಿಸ್ಥಿತಿ ಪ್ರಳಯಗಳು ಈಶ್ವರಾಧೀನ. ಧರ್ಮಿಯಾದ ಆಕಾಶ ಭೂತಾಕಾಶವೇ ಈಶ್ವರಾಧೀನ ಅಂದಮೇಲೆ ಅದರ ಧರ್ಮ ವಿವರತ್ವಾದಿಗಳು ಪರಮಾತ್ಮನ ಅಧೀನ, ಇದು ನಿಶ್ಚಯ. ಗೊತ್ತಾಯಿತು ಅಲ್ಲ? ನಚೈವಂ ಪ್ರಕೃತೆ ಸಂಭವತೆ ಎಂಬ ಮಾತನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಹಾಗಾದ್ರೆ ಏನಾಯಿತು? ಇಲ್ಲಿ ಆಕಾಶ ಶಬ್ದ ಇದು ಪರಮಾತ್ಮನಲ್ಲಿ ಸಮನ್ವಯವಾಗುತ್ತದೆ ಅಂತ ಹಿಂದೆ ಹೇಳಿದ್ದ. ನಚ ಏವಂ ಪ್ರಕೃತೆ ಸಂಭವತಿ ಅಂತ ಆರಂಭ ಆಗುತ್ತೆ. ಈಗ ಹಿಂದೆ ಹೇಗೆ ಆಕಾಶಾದಿ ಶಬ್ದಗಳಂದ್ರೆ ಭೂತಾಕಾಶ ಮೊದಲಾದ ಶಬ್ದಗಳ ಪ್ರವೃತ್ತಿ ನಿಮಿತ್ತ ವಿವರತ್ವಾದಿಗಳು ಅವು ಭಗವದಧೀನ, ಆಕಾಶಾದಿ ಸೃಷ್ಟಿಗಳೂ ಭಗವದಧೀನ ಅಂದಮೇಲೆ ಆಕಾಶಾದಿ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡ್ತವೆ ಅಂತ ನೀವು ಹಿಂದೆ ಹೇಳಿದ್ದು ಯುಕ್ತ, ಸರಿ, ಯುಕ್ತ, ಅದು ಸರಿನೇ, ಒಪ್ಪಬಹುದು. ಆದರೆ ಈ ಗಾಯತ್ರಿ ಶಬ್ದ ಎಂಬುದು ಇದು ಪರಮಾತ್ಮನನ್ನ ಹೇಳಿಕೊಡುತ್ತದೆ. ಗಾಯತ್ರಿ ಶಬ್ದದ ಪ್ರವೃತ್ತಿ ನಿಮಿತ್ತ ಈಶ್ವರಾಧೀನ, ಹಂಗೆಲ್ಲ ಇಲ್ಲಿ ಹೇಳಲಿಕ್ಕೆ ಬರಲ್ಲ ಅಂದ್ರು. ನಚ ಏವಂ ಪ್ರಕೃತೆ ಸಂಭವತಿ, ಏವಂ ಪ್ರಕೃತೆ ನಚ ಸಂಭವತಿ. ಆ ಹಿಂದಿನ ಅಧಿಕರಣದ ನ್ಯಾಯದಂತೆ ಇಲ್ಲಿಯೂ ಕೂಡ ಗಾಯತ್ರಿ ಶಬ್ದವನ್ನ ಪರಮಾತ್ಮನಲ್ಲಿ ಸಮನ್ವಯ ಮಾಡ್ತೇವೆ ಅಂದ್ರೆ ಬರೋದಿಲ್ಲ ಎಂಬ ಮಾತನ್ನು ಅಂತ ಇದ್ದ. ಅದು ಹೇಗೆ ಬರೋದಿಲ್ಲ ಏನು ಅಂದ್ರೆ, ಗಾಯತ್ರಿ ಶಬ್ದದಿಂದ ಛಂದಸ್ಸು ಮಂತ್ರವನ್ನೇ ಯಾಕೆ ಸ್ವೀಕಾರ ಮಾಡಬೇಕು? ಪೂರ್ವ ಪಕ್ಷಿಗಳ ಅಭಿಪ್ರಾಯ ಏನು? ಗಾಯತ್ರಿ ಅಂದ್ರೆ ಮಂತ್ರ ಅಂತೆ ಪೂರ್ವ ಪಕ್ಷ, ಅದು ಹೇಗೆ? ಗಾಯತ್ರಿ ಅಂದ್ರೆ ಪರಮಾತ್ಮ ಅಂತೆ ನಾವು ಮಾಡಬೇಕು, ಹೇಗೆ? ಆ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಬರುವ ಸುಮಾರು ಶುಕ್ರವಾರ ಶನಿವಾರದವರೆಗೂ ಆನ್ಲೈನ್ ಮುಖಾಂತರವೇ ಪಾಠ. ಎಲ್ಲರೂ ಕೂಡ ನಿಧಾನವಾಗಿ ಪುಸ್ತಕ ಇಟ್ಟುಕೊಂಡು ವಾಕ್ಯವನ್ನು ನೋಡಿ ಪಾಠವನ್ನು ಕೇಳಿ ನಿಧಾನವಾಗಿ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಎರಡೆರಡು ಬಾರಿ ಕೇಳಿ ನನಗೆ ಫೋನ್ ಮಾಡಿ, ಏನಾದರೂ ಪ್ರಶ್ನೆ ಇದ್ರೆ ಅವಶ್ಯವಾಗಿ ಫೋನ್ ಮಾಡಿಯೂ ಕೇಳಿ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.